ಗಂಡನ ಕಿರುಕುಳಕ್ಕೆ ಬೇಸತ್ತು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸಾಮ್ರಾ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಕ್ಷುಲ್ಲಕ ಕಾರಣಕ್ಕೆ ಗಂಡ ಆತನ ಮನೆಯವರು ಕಿರುಕುಳ ಕೊಡ್ತಾ ಇದ್ರಂತೆ. ಮನಬಂದಂತೆ ಗಂಡನ ಮನೆಯವರಿಂದ ಹಲ್ಲೆ ಆಗಿದೆ. ಕಿರುಕುಳಕ್ಕೆ ಬೇಸತ್ತು ನೇಣಿಗೆ ಶರಣಾಗಿದ್ದಾರೆ ಸವಿತಾ ಅಂತ ಹೆಸರು. ಪತಿ ಮಾರುತಿಯೇ ಸವಿತಾಳನ್ನ ಕೊಲೆ ಮಾಡಿದ್ದಾನೆ ಅಂತ ಮಾರುತಿ ವಿರುದ್ಧ ಸವಿತಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. 2018ರಲ್ಲಿ ಮಾರುತಿ ಹಾಗೂ ಸವಿತಾ ಇಬ್ಬರು ವಿವಾಹವಾಗಿದ್ದು 2018ರಲ್ಲಿ 6 ವರ್ಷ ಆಯಿತು. ಮದುವೆಯಾಗಿ 1 ವರ್ಷಕ್ಕೆ ಶುರುವಾಯಿತಂತೆ ಕಿರುಕುಳ. ಆವತ್ತಿನಿಂದ ಪಾಪ ಸವಿತಾ ಕಿರುಕುಳವನ್ನು ಅನುಭವಿಸಿ ಈಗ ಬೇರೆ ವಿಧಿ ಇಲ್ಲ ಅಂತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸವಿತಾ ಕುಟುಂಬಸ್ಥರಂತೂ ಗಂಡನೇ ಕೊಲೆ ಮಾಡಿದ್ದಾನೆ ಅಂತ ಆರೋಪ ಮಾಡ್ತಾ ಇದ್ದಾರೆ. एवढं मास्तरनी करून पप्पान आमच्या शेतात राबवून शिकवल्यानं आम्हाच जर शिकूच ना ती शिकवल्यान गे काय करतल रे देवा हे पप्पा टीचरनी करून मी काय उपयोग नाही गे. माझी बहीण पाहिजे गे माज टीचरनी करायला गे माझ्या बहिणी टाकल्या. आम्ही शेतात राबवून करून दिला बाबतीत जाती काय करूच दुजनात त्यात कुठे विरोध जाऊ दुजनात एवढं हे करीत गे ಟಾರ್ಚರ್. माझी बहीण गे ಮದ್ವಿ ಮಾಡಿದ ಎಲ್ಲ ತ್ರಾಸ ಐತ. ಸಾಸು ಸಾಸ್ರೆ ನನ್ ತಂಗಿ ಎಲ್ಲ ಬಡ 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 ನಡ ಆಯ್ತ. ಸಾಸ್ರ ಆಯ್ತ ನಡದವಳು ಕಟ್ ಕರ್ಕೊಟ್ಲ. ಲಕ್ಷ್ಮಿ ಯಾತ್ರೆ ಆಯ್ತ. ನಾನು ಹೋಗಿದ್ದೇನೆ लक्ष्मी यात्रेत. सासरात बकर मारणं तुझंच नड मारतो आणि जत्रा करतो म्हटलं. ಜಾತ್ರೆ ಸಾಮ್ರಾ ಜಾತ್ರೆ ಲಕ್ಷ್ಮಿ ಜಾತ್ರೆ ಅವಂಗ ಇದ್ರಾಗ ತವ್ರ ಮನ್ಯಾಗ ಭಾಳ ತ್ರಾಸ ಐತ್ರಿ ಅವಂಗ. ಅವ ತಂಗಿಂದ ಇವು ನನ್ನಂದ ಏನಂತೀರಿ ನನ್ನಂದ ಮತ್ತು ಅವಂದ ಇವಂದ ರೀ ನಮ್ದು ಯಾರಿಗೆ ನಂದಿದ ಮತ್ತು ಇವಂದ ಅವಂದ ಸೊಸೆ ಮತ್ತು ಸಾಸರ ರೀ. ಅವಂಗ ಭಾಳ ತ್ರಾಸ. ಅವ 5 ವರ್ಷ ಆತ್ರಿ ಮದ್ವೆಯಾಗಿ. ಅವಂಗ ಶ್ರೀಕಾಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್ ಮದುವೆಯಾಗಿ 6 ವರ್ಷ ಆಗಿತ್ತು. ಕಿರುಕುಳ ಅಂತ ಹೇಳಿದ್ರೆ ಮೊದಲನೇ ವರ್ಷದಲ್ಲೇ ಪ್ರಾರಂಭ ಆಯಿತು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ? ಏನು ವರದಕ್ಷಿಣೆ ಕಿರುಕುಳನ ಅಥವಾ ಬೇರೆ ಏನಾದರೂ ಕಾರಣ ಆಯ್ತಾ? ಪ್ರಮುಖವಾಗಿ ಏನು ಸಾಮ್ರಾ ಗ್ರಾಮದ ಸವಿತಾ ಅನ್ನೋ ಭೋಗಾವಿ ಅನ್ನೋ 32 ವರ್ಷದ ಮಹಿಳೆ ಏನಿದ್ದಾರೆ ಅವರು ಏನಂತಂದ್ರೆ ಸಾಮ್ರಾ ಗ್ರಾಮದಲ್ಲಿ ಇವತ್ತು ಬೆಳಗಿನ ಜಾವ ಏನಂತಂದ್ರೆ ನೇಣಿಗೆ ಕೊರಳೊಡ್ಡಿರುವಂತದ್ದು. ಪ್ರಮುಖವಾಗಿ ಇದಕ್ಕೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಏನು ಗಂಡ ಮತ್ತು ಅವರ ಮನೆಯವರು ಇಲ್ಲ ಸಲ್ಲದ ಕ್ಷುಲ್ಲಕ ಕಾರಣವನ್ನ ಮುಂದಿಟ್ಕೊಂಡು ನಿತ್ಯವೂ ಸಹ ಏನಂತಂದ್ರೆ ಕಿರುಕುಳವನ್ನ ನೀಡ್ತಾ ಇದ್ರು. ಆ ಕಾರಣದಿಂದಾಗಿ ಬಹಳಷ್ಟು ಸವಿತಾ ಏನಂತಂದ್ರೆ ಬೇಸತ್ತು ಹೋಗಿದ್ರು. ಆ ಕಾರಣದಿಂದಾಗಿ ಏನಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತೇಳಿ ಈಗ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡಿರುವಂತದ್ದು. ಕಳೆದ 2018ರಲ್ಲಿ ಏನು ಹಿರಿಯರ ಸಮ್ಮುಖದಲ್ಲಿ ಮದುವೆ ನಡೆದಿತ್ತು ಮಾರುತಿ ಮತ್ತು ಸವಿತಾ ನಡುವೆ. ಆ ಸಂದರ್ಭದಿಂದಲೂ ಸಹ 1 ವರ್ಷ ಏನು ಕಳಿತು. ಅದಾದ ನಂತರ ನಿರಂತರವಾಗಿ ಏನಂತಂದ್ರೆ ಈ ಸವಿತಾಗೆ ಮಾರುತಿ ಏನು ಗಂಡ ಮಾರುತಿ ಇದ್ದಾನೆ ಆತ ಮತ್ತು ಅವರ ಮನೆಯವರು ಕಿರುಕುಳವನ್ನೇ ನೀಡ್ತಾ ಇದ್ರು. ಅದನ್ನ ಹಲವಾರು ಬಾರಿ ಏನಂತಂದ್ರೆ ಅವರ ತವರು ಮನೆಗೆ ಹೋದಂತ ಸಂದರ್ಭದಲ್ಲಿ ತವರ ಮನೆಯವರಿಗೆ ಅವರ ತಂದೆ ತಾಯಿಗೂ ಸಹ ಸವಿತಾ ಹೇಳಿಕೊಂಡಿದ್ರು. ಜೊತೆಗೆ ಈ ರೀತಿಯಾದಂತ ಕಿರುಕುಳ ನಿತ್ಯವೂ ನನಗೆ ನಡೀತಾ ಇದೆ, ಇಲ್ಲಿ ಬದುಕಲಿಕ್ಕೆ ಮತ್ತು ಸಂಸಾರವನ್ನ ಮಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಮನೆಯವರಿಗೆ ಹೇಳಿದ್ರು. ಹಲವಾರು ಬಾರಿ ಹೇಳಿದ್ರು ಸಹ ಏನಂತಂದ್ರೆ ಆ ಕಿರುಕುಳ ನಿಂತಿರ್ಲಿಲ್ಲ. ಹಾಗಾಗಿ ಏನಂತಂದ್ರೆ ನೇಣಿಗೆ ಶರಣಾಗಿದ್ದಾರೆ ಅಂತೇಳಿ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಕುರಿತಂತೆ ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.